ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಈ ಬಗ್ಗೆ ಈಗಾಗಲೇ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದೆ. ಈ ಮಧ್ಯೆ ಹಾವೇರಿಯಲ್ಲಿ ಮತ್ತೊಂದು ರೀತಿಯ ಘಟನೆ ನಡೆದಿರುವಂಥದ್ದು. ಹಾವೇರಿಯಲ್ಲಿ ಖಾಸಗಿ ಫೈನಾನ್ಸ್ನಲ್ಲಿ ಮಹಿಳೆ ಪ್ರತಿಭಟನೆ ಮಾಡ್ತಾ ಇದ್ರು. ಮಹಿಳೆಯನ್ನ ಬಿಟ್ಟು ಬೀಗ ಹಾಕದೆ ಫೈನಾನ್ಸ್ ಸಿಬ್ಬಂದಿಯವರು ಹೋಗಿರೋ ಘಟನೆ. ಖಾಸಗಿ ಫೈನಾನ್ಸ್ಗೆ ಡಿಸಿ ವಿಜಯ್ ಮಹಾಂತೇಶ್ ಅವರೇ ಬಂದುಬಿಟ್ಟಿದ್ದಾರೆ. ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ದಾರೆ. ನಿರ್ಮಲಾ ಶರಣಯ್ಯ ದಂಪತಿಗೆ ನ್ಯಾಯ ಕೊಡಿಸೋದಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿರೋದು. ಖಾಸಗಿ ಫೈನಾನ್ಸ್ ಕರ್ಮಕಾಂಡದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಡಿಸಿ ಸಾಹೇಬರು. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕುಟುಂಬ ಕಂಗಾಲಾಗಿ ಹೋಗಿತ್ತು. ಹಾವೇರಿಯ ಖಾಸಗಿ ಫೈನಾನ್ಸ್ ಕರ್ಮಕಾಂಡ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ಕಡೆ ಸಾಲನೂ ಇಲ್ಲ, ಈ ಕಡೆ EMIನೂ ಬಿಡ್ತಾ ಇಲ್ಲ. 40 ಲಕ್ಷ ರೂಪಾಯಿ ಸಾಲಕ್ಕೆ ಶರಣಯ್ಯ ದಂಪತಿಯವರು ಅರ್ಜಿ ಹಾಕಿರ್ತಾರೆ. ಸಾಲ ನೀಡದೆ ಒಂದಲ್ಲ ಎರಡಲ್ಲ 10 ತಿಂಗಳ ಕಂತನ್ನ ಕಟ್ಟಿಸ್ಕೊಂಡಿದೆ ಈ ಸಂಸ್ಥೆ. ಸಾಲನೇ ಕೊಟ್ಟಿಲ್ಲ, 10 ತಿಂಗಳ EMI ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಇವರು ಮನೆ ಖರೀದಿಗೆ ಅಂತ ಶರಣಯ್ಯ ದಂಪತಿ ಅರ್ಜಿ ಹಾಕಿರ್ತಾರೆ. ಹಣದ ಚೆಕ್ ಫೋನಲ್ಲಿ ತೋರಿಸ್ಕೊಂಡು ಈ ಫೈನಾನ್ಸ್ ಸಿಬ್ಬಂದಿಯವರು ಯಾಮಾರಿಸಿರ್ತಾರೆ. 40 ಲಕ್ಷ ಸಾಲಕ್ಕೆ 4,70,000 ಈರಯ್ಯ ದಂಪತಿ ಅವರು ಈಗಾಗಲೇ ಕಟ್ಬಿಟ್ಟಿದ್ದಾರೆ. 40 ಲಕ್ಷ ಇವರಿಗಿನ್ನೂ ಬಂದಿಲ್ಲ. ಇದ್ರ ಮೇಲೆ ಇವರು ಟಾರ್ಚರ್ ಬೇರೆ. ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮಹಿಳೆ ಪ್ರತಿಭಟನೆ ಮಾಡಿದ್ದಾರೆ ಆ ಫೈನಾನ್ಸ್ ಕಂಪನಿಗೆ ಹೋಗಿ. ಈ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ವತಃ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ, ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಓವರ್ ಆಲ್? ಶ್ರೀಪಾದ್ ಪಾಟೀಲ್, ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ನೀರಲ್ಲಿ ಎಮ್ಮೆ ಮುಳುಗಿಸಿ ವ್ಯಾಪಾರ ಮಾಡಿದ್ರು ಅನ್ನೋ ಹಾಗಾಗಿದೆ ಈ ಬ್ಯಾಂಕ್ನ ಪರಿಸ್ಥಿತಿ. ಏನಂತಂದ್ರೆ ಒಂದು ಕಡೆ EMI ಕಟ್ಸ್ಕೊತಾರೆ, ಲೋನ್ ಕೊಡಲ್ಲ, ಚೆಕ್ ಅನ್ನ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಆದ್ರೆ ಚೆಕ್ ಅನ್ನ ಕೈ ಕೊಡಲ್ಲ. ಹೀಗಾಗಿ ನಿರ್ಮಲಾ ಮತ್ತು ಏನು ಈ ಗಂಡ ಹೆಂಡತಿ ಇದ್ದಾರೆ, ಇಬ್ರು ಬ್ಯಾಂಕಿಗೆ ಹೋಗ್ತಾರೆ. ಕಳೆದ 10-12 ದಿನಗಳಿಂದ ಓಡಾಡ್ತಾರೆ. ಅಂದ್ರೆ ಒಂದು ವರ್ಷದ ಕೆಳಗೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಆದ್ರೆ ಲೋನ್ ಆಗಿರೋದಿಲ್ಲ. ಲೋನ್ ಕೊಡ್ತೇವೆ ಅಂತ ಹೇಳ್ತಾನೆ ಸಾಗಿಸ್ತಾ ಬರ್ತಾರೆ. 1 ವರ್ಷ ಆಯ್ತು. ತಲೆ ಕೆಟ್ಟಾದ್ಮೇಲೆ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡ್ತಾರೆ. ಸ್ಥಳಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ನೀಡುತ್ತೆ. ಅದಾದ ನಂತರ ಸುದ್ದಿ ಬಿತ್ತರ ಆಗುತ್ತೆ. ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಗಂಡ ಹೆಂಡತಿ ಕನಸಿನ ಇರ್ತದೆ, ಒಂದ್ ಮನೆ ಕಟ್ಟಬೇಕು ಅಂತ ಇರುತ್ತೆ. ಮನೆ ಕಟ್ಟಕ್ಕಾಗಲ್ಲ ಅಂದಾಗ ಕಟ್ಟಿದ ಮನೆ ತಗೋಬೇಕು ಅಂತ ಹೊಟ್ಟಿರ್ತಾರೆ. ಈ ಕಡೆ EMI ಕಟ್ತಾರೆ. ಅವ್ರು ಹೇಳ್ತಾರೆ ಇಷ್ಟು ಅಮೌಂಟ್ ಆಗುತ್ತೆ, ಇದಕ್ಕೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಬೋಜ ಕೂಡ ಕೂರಿಸ್ತಾರೆ. ಅಂತಂದ್ರೆ ಫೈನಾನ್ಸ್ ನ ಹೆಸರಲ್ಲಿ ಬೋಜ ಕೂರಿಸ್ತಾರೆ. ಈ ಕಡೆ ಆ ಮನೆ ಓನರ್ಗೂ ದುಡ್ಡು ಕೊಡಲ್ಲ, ಈ ಕಡೆಗೆ ಮನೆ ತಗೋಬೇಕು ಅಂತಿರ್ತಾರೆ. ಈ ಗಂಡ ಹೆಂಡತಿ ಕೂಡ ದುಡ್ಡು ಕೊಟ್ಟಿರೋದಿಲ್ಲ. ಅಲ್ಲ, ಇವರಿಗೆ ತಗೊಳ್ಳದ ಸಾಲಕ್ಕೆ ಕಂತು ಕಟ್ಟುವಾಗ ಇದು ಯಾವ್ದು ಅರ್ಥ ಆಗ್ಲಿಲ್ವಾ ಅವ್ರಿಗೆ? ಒಂದು ಅವರು ಏನಾದ್ರು ಖಾಸಗಿ ಫೈನಾನ್ಸ್ ಅಂದ್ರೆ ಬ್ಯಾಂಕ್ ಆಗಿದ್ರೆ ಲೆಕ್ಕ ಬೇರೆ ಇತ್ತು. ಖಾಸಗಿ ಫೈನಾನ್ಸ್ ಆಗಿದ್ರಿಂದ ಕಡಿಮೆ ಬಡ್ಡಿ ಮಾಡ್ತೀವಿ ಅಂತ ಹೇಳಿ ಈ ಏಜೆಂಟ್ಗಳು ಇರ್ತಾರೆ, ಅವ್ರನ್ನ ತಲೆ ತುಂಬಿರ್ತಾರೆ. ಹೀಗಾಗಿ ಗಂಡ ಹೆಂಡತಿ ಮೋಸ ಹೋಗಿರುವಂತದ್ದು. ಸದ್ಯಕ್ಕೆ 40 ಲಕ್ಷ ರೂಪಾಯಿಗೆ 47,000 ಪ್ರತಿ ತಿಂಗಳು ಕಟ್ಟುವಂತ ವ್ಯವಸ್ಥೆ ಬರುತ್ತೆ. 10 ತಿಂಗಳಿಂದ ಹಣವನ್ನ ಕಟ್ತಾನೆ ಬರ್ತಾರೆ. ಅದು ಹತ್ತತ್ರ 4-5 ಲಕ್ಷ ಆಗುತ್ತೆ. ಅಂದ್ರೆ ಈಗ 40 ಲಕ್ಷ ರೂಪಾಯಿ ಸಾಲ ಅಂತ ಆಯ್ತಲ್ಲ, ಈಗ 40 ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟೇ ಇಲ್ಲ ಅವರು, ಇವರ ಕೈ ಸೇರಿ ಅಲ್ಲ, ಮತ್ತೆ ಕಂತ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂತ. ಕೊಡ್ತೇವೆ ಅಂತಕ್ಕಂಥದ್ದು ಒಂದು ಕಡೆಗೆ. ಅದರಲ್ಲೂ ಚೆಕ್ ಅನ್ನ ಮೊಬೈಲ್ ನಲ್ಲಿ ಫೋಟೋ ತೆಗೆದು ತೋರಿಸೋ ಕೆಲಸ ಮಾಡ್ತಾರೆ. ಇವರು ಕೂಡ ನಂಬ್ತಾರೆ, ಆಯ್ತು ಮನೆ ಸಿಗುತ್ತೆ ನಮಗೆ, ಕಟ್ಕೊಂಡು ಹೋದ್ರಾಯ್ತು ಅಂತ ಹೇಳಿ. ಒಂದು ಕಡೆಗೆ ಸರ್ಕಾರಿ ನೌಕರ ಗಂಡನಾದ್ರೆ ಹಾಲು ಮಾರಿ ಜೀವನ ಮಾಡುವಂತ ಹೆಂಡತಿ ನಿರ್ಮಲಾ ಅಂತ ಹೇಳ್ಬೋದು. ಇದೀಗ ಏನೋ ಕಟ್ಕೊಂಡು ಹೋಗ್ತೀವಿ, ಹೇಗೋ ಜೀವನ ನಡೆಯುತ್ತೆ ಅಂತಕ್ಕಂಥ ವಿಚಾರದಲ್ಲಿರ್ತಾರೆ. ಇದೀಗ ಮೋಸ ಆದ ನಂತರ ಬಂದಿದೆ ರಿಪಬ್ಲಿಕ್ ಕನ್ನಡದ ಮುಂದೆ. ಸದ್ಯಕ್ಕೆ ಈಗ ಅವರಿಬ್ಬರು ಸ್ಟೇಷನ್ ಇರ್ತಕ್ಕಂಥದ್ದು. ನಾನು ಕೂಡ ಇಲ್ಲೇ ಇದ್ದೇನೆ. ಹಾವೇರಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗ್ತಾ ಇರುವಂತದ್ದು. ಅದು ಅಲ್ಲದೆ ನಿಜಕ್ಕೂ ಗಮನಿಸಬೇಕಂತ ಒಂದು ಅಂಶ ಏನು ಅಂತಂದ್ರೆ, ಮಹಿಳೆ ಪ್ರತಿಭಟನೆ ಮಾಡ್ತಾಳೆ, ಅದೇ ಫೈನಾನ್ಸ್ ಇರ್ತಾಳೆ, ಆದ್ರೆ ಅಧಿಕಾರಿ ಅಂದ್ರೆ ಸಿಬ್ಬಂದಿ ವರ್ಗ ಯಾರೂ ಇರಲ್ಲ. ಕೀಲಿನೂ ಹಾಕದೆ ಕಡತಗಳನ್ನ ಹೊರತುಪಡಿಸಿ ಕಂಪ್ಯೂಟರ್ ಅನ್ನ ಬಿಟ್ಟು ಕೀಲಿನೂ ಹಾಕದೆ ಹಾಗೆ ಹೋಗಿರುವಂತದ್ದು. ಸದ್ಯಕ್ಕೆ ವಿಜಯ್ ಮಹಾಂತೇಶ್ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಸುದ್ದಿ ನೋಡಿದ ಬಿತ್ತರ ಆದ ತಕ್ಷಣಕ್ಕೆ ಬರ್ತಾರೆ, ಪೊಲೀಸರು ದೌಡಾಯಿಸ್ತಾರೆ. ಅದಾದ ನಂತರ ಸದ್ಯ ಇದೀಗ ಅದನ್ನ ವಿಜಯ್ ಮಹಾಂತೇಶ್ ಅವರೇ ಬಂದ್ ಮಾಡ್ಲಿಕ್ಕೆ ಹೇಳ್ತಾರೆ.
ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡ ಅವರ ಹಿಂದೆ ಯಾವಾಗ ನಿಲ್ಲುತ್ತೋ ಅಲ್ಲಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡ್ತಾರೆ, ಪೊಲೀಸರು ಬರ್ತಾರೆ. ಈಗ ಸ್ವಯಂ ಪ್ರೇರಿತವಾಗಿ ಕೇಸನ್ನು ಕೂಡ ದಾಖಲು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಸಾಲ ಪಡೀಲಿಲ್ಲ, ಲೋನ್ ಕಟ್ಟಲಿಲ್ಲ, ಲೋನ್ ಆಗಲೂ ಇಲ್ಲ, EMI ಮಾತ್ರ ಬಿಡಲೇ ಇಲ್ಲ. ಈಗ ಸರಿಸುಮಾರು ಸಮಯ 9 ಗಂಟೆ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಇದು ಒಂದು ಖಾಸಗಿ ಕಂಪನಿ ಫೈನಾನ್ಸ್ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದರು. ಅಂದರೆ ನಾನು ಮಾಡಿದ್ದೀನಿ ಸಾಲ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಲೋನ್ ಆಗಿಲ್ಲ, EMI ಕಟ್ಟಿದ್ದೀನಿ, ಎಲ್ಲ ಆಗೋಗಿದೆ. ಆದರೂ ನೋಡಿ ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ, ಇಲ್ಲಿ ಯಾರೂ ಇಲ್ಲ, ಎಲ್ಲ ಚೇರ್ಗಳು ಖಾಲಿ ಇದ್ದಾವೆ. ಸಮಯ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಮಯನ ಮೀಸಲಿಟ್ಟು ಇಲ್ಲಿ ಬಂದಿರುವಂಥದ್ದು. ಯಾರೂ ಇಲ್ಲದೆ ಇದ್ದರೂ ಕೂಡ ಅವರು ಏನಿದ್ದಾರೆ, ಸಾಲ ಕೇಳಕ್ಕೆ ಬಂದಂಥವ್ರು ಜೊತೆಗಿದ್ದಾರೆ, ಅವರು ಇಲ್ಲಿ ಕಾದು ಕುಳಿತಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಬರಲಿಲ್ಲ. ಸರ್ ಜನ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಇದು ಒಂದು ಕಡೆಗೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹೊಳೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಾಲ ಕೇಳಿಕೊಂಡು ಜಾಗ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋದು ಬಡವರ ಕನಸಾಗಿರುತ್ತೆ. ಈಗ ಬಂದರೆ ಅವ್ರು ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಿರುವಂಥದ್ದು. ಸಾಲ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಸಮಸ್ಯೆ ಆಗ್ತಾ ಇತ್ತು. ಈಗ ಇವರು ಸಾಲ ಕೇಳಕ್ಕೆ ಬಂದಿದ್ದಾರೆ, ಯಾವುದೇ ಲೋನ್ ತೆಗೆದುಕೊಳ್ಳದೆ ಅವರಿಗೆ 10 ತಿಂಗಳ ಲೋನ್ EMI ಕಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತೀರಿ ಸರ್ ನೀವು? ಅದೇ ಈಗಾಗಲೇ ಅವರು ಮೌಖಿಕವಾಗಿ ಏನು ಹೇಳಿದ್ದಾರೆ, ಏನು ಅವ್ರಿಗೆ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೇವೆ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಅವರು ಹೇಳಿದ್ದಾರೆ. ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ಕನ್ನು ಸಹ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮುಖ್ಯ ಏನು ಅಂತಂದರೆ, ಸಾಲ ಕೊಡುವ ಪೂರ್ವದಲ್ಲಿ 10 ಕಂತು ಪ್ರತಿ ತಿಂಗಳು 47,000 ರೂಪಾಯಿ ಅಂತ ಅವರಿಂದ ವಸೂಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೆ ಅವ್ರು ಏನು ಸಾಲ ಕೊಡ್ತೇವೆ ಅಂತೀರೋ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೇನೆಂದರೆ ರಿಜಿಸ್ಟ್ರೇಷನ್ ತೊಂದರೆನೂ ಆಗ್ತದೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಈಗ ಅವ್ರು ಯಾವುದೂ ನಮಗೆ ದಾಖಲೆ ಕೊಟ್ಟಿಲ್ಲ, ಕೇವಲ ಮೌಖಿಕವಾಗಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅವರು ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಇಲ್ಲಿ ಕುಂತಿರೋದು ನೋಡಿದರೆ ಅವ್ರಿಗೇನಾದರೂ ತೊಂದರೆ ಆಗಿದೆ ಅನ್ನೋದು ಸ್ಪಷ್ಟ ಅನ್ನಿಸ್ತಾ ಇದೆ. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳು ಬರಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಇವ್ರದ್ದೇನಿದೆ ನಾವು ಕೇಸನ್ನು ತೊಗೊಂಡು ಫರ್ದರ್ ತನಿಖೆ ಮಾಡಿಬಿಟ್ಟು ಅವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಕ್ರಮವನ್ನು ಮಾಡ್ತಾರೆ. ಸಾಲ ಬಿಟ್ಬಿಡಿ, ಈ ಫೈನಾನ್ಸಲ್ಲಿ ಮಹಿಳೆ ಕೂತಿದ್ದಾರೆ, ಅಧಿಕಾರಿಗಳು ಸಿಸ್ಟಮ್ ಇದ್ದಾವೆ, ಡಾಕ್ಯುಮೆಂಟ್ ಇದ್ದಾವೆ, ಎಲ್ಲವನ್ನು ಬಿಟ್ಟು ಅಟ್ಲೀಸ್ಟ್ ಅದನ್ನು ಕೀಲಿ ಹಾಕಿದಂಗೆ ಹೋಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ನೋಡೋಣ, ಅದು ಯಾಕೆ ಹಾಗೆ ಹೋಗಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆಲ್ಲೋ ಭಯ, ಏನಾದರೂ ಪೊಲೀಸರು ಬಂದುಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಭಯದಿಂದ ಹೋಗಿರ್ಬೋದು ಅಂತ ನನ್ನ ಅಂದಾಜು ಅನ್ನಿಸ್ತದೆ. ಒಟ್ಟಾರೆ ಏನೇ ಇರಲಿ, ಅದು ಪ್ರಕರಣವನ್ನು ತನಿಖೆ ಮಾಡಿಬಿಟ್ಟು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ತೊಗೊತೇವೆ. ಅಂದರೆ ಅವರ ವೈಯಕ್ತಿಕ ಕ್ಷಣವನ್ನು ಹೊರತು, ಅಂದರೆ ಬೆಳಗಿದ ಮಿನಿಸ್ಟರ್ ಜೊತೆಗಿದ್ರು, ಕೆಲಸ ಮಾಡ್ತಾಯಿದ್ರು, ಇಲ್ಲಿ ಸಮಸ್ಯೆ ಆಗಿದೆ ಅಂದ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಅವ್ರಿಗೆ ಏನಾಗಿದೆ ಮೌಖಿಕವಾಗಿ ನನಗೆ ಬೇಕಾಗಿತ್ತು ಅದನ್ನು ಹೇಳಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗೆ ಅದನ್ನು ಅರ್ಪಿಸುವಂಥ ಕೆಲಸ ಮಾಡ್ತೇನೆ, ಮುಂದಿನ ಗೊತ್ತಾಗ ನೋಡೋಣ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಈ ಬಗ್ಗೆ ಈಗಾಗಲೇ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದೆ. ಈ ಮಧ್ಯೆ ಹಾವೇರಿಯಲ್ಲಿ ಮತ್ತೊಂದು ರೀತಿಯ ಘಟನೆ ನಡೆದಿರುವಂಥದ್ದು. ಹಾವೇರಿಯಲ್ಲಿ ಖಾಸಗಿ ಫೈನಾನ್ಸ್ನಲ್ಲಿ ಮಹಿಳೆ ಪ್ರತಿಭಟನೆ ಮಾಡ್ತಾ ಇದ್ರು. ಮಹಿಳೆಯನ್ನ ಬಿಟ್ಟು ಬೀಗ ಹಾಕದೆ ಫೈನಾನ್ಸ್ ಸಿಬ್ಬಂದಿಯವರು ಹೋಗಿರೋ ಘಟನೆ. ಖಾಸಗಿ ಫೈನಾನ್ಸ್ಗೆ DC ವಿಜಯ್ ಮಹಾಂತೇಶ್ ಅವರೇ ಬಂದುಬಿಟ್ಟಿದ್ದಾರೆ. ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ದಾರೆ. ನಿರ್ಮಲಾ ಶರಣಯ್ಯ ದಂಪತಿಗೆ ನ್ಯಾಯ ಕೊಡಿಸೋದಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿರೋದು. ಖಾಸಗಿ ಫೈನಾನ್ಸ್ ಕರ್ಮಕಾಂಡದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ DC ಸಾಹೇಬರು. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕುಟುಂಬ ಕಂಗಾಲಾಗಿ ಹೋಗಿತ್ತು. ಹಾವೇರಿಯ ಖಾಸಗಿ ಫೈನಾನ್ಸ್ ಕರ್ಮಕಾಂಡ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ಕಡೆ ಸಾಲನೂ ಇಲ್ಲ, ಈ ಕಡೆ EMIನೂ ಬಿಡ್ತಾ ಇಲ್ಲ. 40 ಲಕ್ಷ ರೂಪಾಯಿ ಸಾಲಕ್ಕೆ ಶರಣಯ್ಯ ದಂಪತಿಯವರು ಅರ್ಜಿ ಹಾಕಿರ್ತಾರೆ. ಸಾಲ ನೀಡದೆ ಒಂದಲ್ಲ ಎರಡಲ್ಲ 10 ತಿಂಗಳ ಕಂತನ್ನ ಕಟ್ಟಿಸ್ಕೊಂಡಿದೆ ಈ ಸಂಸ್ಥೆ. ಸಾಲನೇ ಕೊಟ್ಟಿಲ್ಲ, 10 ತಿಂಗಳ EMI ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಇವರು ಮನೆ ಖರೀದಿಗೆ ಅಂತ ಶರಣಯ್ಯ ದಂಪತಿ ಅರ್ಜಿ ಹಾಕಿರ್ತಾರೆ. ಹಣದ ಚೆಕ್ ಫೋನಲ್ಲಿ ತೋರಿಸ್ಕೊಂಡು ಈ ಫೈನಾನ್ಸ್ ಸಿಬ್ಬಂದಿಯವರು ಯಾಮಾರಿಸಿರ್ತಾರೆ. 40 ಲಕ್ಷ ಸಾಲಕ್ಕೆ 4,70,000 ಈರಯ್ಯ ದಂಪತಿಯವರು ಈಗಾಗಲೇ ಕಟ್ಬಿಟ್ಟಿದ್ದಾರೆ. 40 ಲಕ್ಷ ಇವರಿಗಿನ್ನೂ ಬಂದಿಲ್ಲ. ಇದ್ರ ಮೇಲೆ ಇವರು ಟಾರ್ಚರ್ ಬೇರೆ. ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮಹಿಳೆ ಪ್ರತಿಭಟನೆ ಮಾಡಿದ್ದಾರೆ ಆ ಫೈನಾನ್ಸ್ ಕಂಪನಿಗೆ ಹೋಗಿ. ಈ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ವತಃ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ, ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಓವರ್ ಆಲ್? ಶ್ರೀಪಾದ್ ಪಾಟೀಲ್, ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ನೀರಲ್ಲಿ ಎಮ್ಮೆ ಮುಳುಗಿಸಿ ವ್ಯಾಪಾರ ಮಾಡಿದ್ರು ಅನ್ನೋ ಹಾಗಾಗಿದೆ ಈ ಬ್ಯಾಂಕ್ನ ಪರಿಸ್ಥಿತಿ. ಏನಂತಂದ್ರೆ ಒಂದು ಕಡೆ EMI ಕಟ್ಸ್ಕೊತಾರೆ, ಲೋನ್ ಕೊಡಲ್ಲ, ಚೆಕ್ ಅನ್ನ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಆದ್ರೆ ಚೆಕ್ ಅನ್ನ ಕೈ ಕೊಡಲ್ಲ. ಹೀಗಾಗಿ ನಿರ್ಮಲಾ ಮತ್ತು ಏನು ಈ ಗಂಡ ಹೆಂಡತಿ ಇದ್ದಾರೆ, ಇಬ್ರು ಬ್ಯಾಂಕಿಗೆ ಹೋಗ್ತಾರೆ, ಕಳೆದ 12 ದಿನಗಳಿಂದ ಓಡಾಡ್ತಾರೆ. ಅಂದ್ರೆ ಒಂದು ವರ್ಷದ ಕೆಳಗೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಆದ್ರೆ ಲೋನ್ ಆಗಿರೋದಿಲ್ಲ. ಲೋನ್ ಕೊಡ್ತೇವೆ ಅಂತ ಹೇಳ್ತಾನೆ ಸಾಗಿಸ್ತಾ ಬರ್ತಾರೆ. 1 ವರ್ಷ ಆಯ್ತು, ತಲೆ ಕೆಟ್ಟಾದ್ಮೇಲೆ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡ್ತಾರೆ. ಸ್ಥಳಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ನೀಡುತ್ತೆ. ಅದಾದ ನಂತರ ಸುದ್ದಿ ಬಿತ್ತರ ಆಗುತ್ತೆ. ಜಿಲ್ಲಾಧಿಕಾರಿ ವಿಜಯ್ ಮಹಾಂತೆ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಗಂಡ ಹೆಂಡತಿ ಕನಸಿನಿರ್ತತೆ, ಒಂದ್ ಮನೆ ಕಟ್ಟಬೇಕು ಅಂತ ಇರುತ್ತೆ. ಮನೆ ಕಟ್ಟಕ್ಕಾಗಲ್ಲ ಅಂದಾಗ ಕಟ್ಟಿದ ಮನೆ ತಗೋಬೇಕು ಅಂತ ಹೊರಟಿರ್ತಾರೆ. ಈ ಕಡೆ EMI ಕಟ್ತಾರೆ, ಅವ್ರು ಹೇಳ್ತಾರೆ ಇಷ್ಟು ಅಮೌಂಟ್ ಆಗುತ್ತೆ, ಇದಕ್ಕೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಬೋಜ ಕೂಡ ಕೂರಿಸ್ತಾರೆ, ಅಂತಂದ್ರೆ ಫೈನಾನ್ಸ್ ನ ಹೆಸರಲ್ಲಿ ಬೋಜ ಕೂರಿಸ್ತಾರೆ. ಈ ಕಡೆ ಆ ಮನೆ ಓನರ್ಗೂ ದುಡ್ಡು ಕೊಡಲ್ಲ, ಈ ಕಡೆಗೆ ಮನೆ ತಗೋಬೇಕು ಅಂದಿರ್ತಾರೆ. ಈ ಗಂಡ ಹೆಂಡತಿ ಕೂಡ ದುಡ್ಡು ಕೊಟ್ಟಿರೋದಿಲ್ಲ. ಅಲ್ಲ, ಇವರಿಗೆ ತಗೊಳ್ಳದ ಸಾಲಕ್ಕೆ ಕಂತು ಕಟ್ಟುವಾಗ ಇದು ಯಾವ್ದು ಅರ್ಥ ಆಗ್ಲಿಲ್ವಾ ಅವ್ರಿಗೆ? ಒಂದು ಅವರು ಏನೋ ಖಾಸಗಿ ಫೈನಾನ್ಸ್ ಅಂದ್ರೆ ಬ್ಯಾಂಕ್ ಆಗಿದ್ರೆ ಲೆಕ್ಕ ಬೇರೆ ಇತ್ತು. ಖಾಸಗಿ ಫೈನಾನ್ಸ್ ಆಗಿದ್ರಿಂದ ಕಡಿಮೆ ಬಡ್ಡಿ ಮಾಡ್ತೀವಿ ಅಂತ ಹೇಳಿ ಈ ಏಜೆಂಟ್ಗಳು ಇರ್ತಾರೆ, ಅವ್ರನ್ನ ತಲೆ ತುಂಬಿರ್ತಾರೆ. ಹೀಗಾಗಿ ಗಂಡ ಹೆಂಡತಿ ಮೋಸ ಹೋಗಿರುವಂತದ್ದು. ಸದ್ಯಕ್ಕೆ 40 ಲಕ್ಷ ರೂಪಾಯಿಗೆ 47,000 ರೂಪಾಯಿ ಪ್ರತಿ ತಿಂಗಳು ಕಟ್ಟುವಂತ ವ್ಯವಸ್ಥೆ ಬರುತ್ತೆ. 10 ತಿಂಗಳಿಂದ ಹಣವನ್ನ ಕಟ್ತಾನೆ ಬರ್ತಾರೆ. ಅದು 4.5 ಲಕ್ಷ ಆಗುತ್ತೆ. ಫೈನ್ ಅಂದ್ರೆ ಈಗ 40 ಲಕ್ಷ ರೂಪಾಯಿ ಸಾಲ ಅಂತ ಆಯ್ತಲ್ಲ, ಈಗ 40 ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟೇ ಇಲ್ಲ ಅವರು, ಇವರ ಕೈ ಸೇರಿ ಅಲ್ಲ, ಮತ್ತೆ ಕಂತು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂತ. ಕೊಡ್ತೇವೆ ಅಂತಕ್ಕಂಥದ್ದು ಒಂದು ಕಡೆಗೆ, ಅದರಲ್ಲೂ ಚೆಕ್ ಅನ್ನ ಮೊಬೈಲ್ ನಲ್ಲಿ ಫೋಟೋ ತೆಗೆದು ತೋರಿಸೋ ಕೆಲಸ ಮಾಡ್ತಾರೆ. ಇವರು ಕೂಡ ನಂಬ್ತಾರೆ, ಆಯ್ತು ಮನೆ ಸಿಗುತ್ತೆ ನಮಗೆ, ಕಟ್ಕೊಂಡು ಹೋದ್ರಾಯ್ತು ಅಂತೇಳಿ. ಒಂದು ಕಡೆಗೆ ಸರ್ಕಾರಿ ನೌಕರ ಗಂಡನಾದ್ರೆ ಹಾಲು ಮಾರಿ ಜೀವನ ಮಾಡುವಂತ ಹೆಂಡತಿ ನಿರ್ಮಲಾ ಅಂತ ಹೇಳ್ಬೋದು. ಇದೀಗ ಏನೋ ಕಟ್ಕೊಂಡು ಹೋಗ್ತೀವಿ, ಹೇಗೋ ಜೀವನ ನಡೆಯುತ್ತೆ ಅಂತಕ್ಕಂಥ ವಿಚಾರದಲ್ಲಿರ್ತಾರೆ. ಇದೀಗ ಮೋಸ ಆದ ನಂತರ ಬಂದಿದೆ ರಿಪಬ್ಲಿಕ್ ಕನ್ನಡದ ಮುಂದೆ. ಸದ್ಯಕ್ಕೆ ಈಗ ಅವರಿಬ್ಬರು ಸ್ಟೇಷನ್ ಇರ್ತಕ್ಕಂಥದ್ದು. ನಾನು ಕೂಡ ಇಲ್ಲೇ ಇದ್ದೇನೆ, ಹಾವೇರಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗ್ತಾ ಇರುವಂತದ್ದು. ಅದೂ ಅಲ್ಲದೆ ನಿಜಕ್ಕೂ ಗಮನಿಸಬೇಕಂತ ಒಂದು ಅಂಶ ಏನು ಅಂತಂದ್ರೆ, ಮಹಿಳೆ ಪ್ರತಿಭಟನೆ ಮಾಡ್ತಾಳೆ, ಅದೇ ಫೈನಾನ್ಸ್ ಇರ್ತಾಳೆ, ಆದ್ರೆ ಅಧಿಕಾರಿ ಅಂದ್ರೆ ಸಿಬ್ಬಂದಿ ವರ್ಗ ಯಾರೂ ಇರಲ್ಲ. ಕೀಲಿನೂ ಹಾಕದೆ ಕಡತಗಳನ್ನ ಹೊರತುಪಡಿಸಿ ಕಂಪ್ಯೂಟರ್ ಅನ್ನ ಬಿಟ್ಟು ಕೀಲಿನೂ ಹಾಕದೆ ಹಾಗೆ ಹೋಗಿರುವಂತದ್ದು. ಸದ್ಯಕ್ಕೆ ವಿಜಯ್ ಮಹಾಂತೇಶ್ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಸುದ್ದಿ ನೋಡಿದ ಬಿತ್ತರ ಆದ ತಕ್ಷಣಕ್ಕೆ ಬರ್ತಾರೆ, ಪೊಲೀಸರು ದೌಡಾಯಿಸ್ತಾರೆ. ಅದಾದ ನಂತರ ಸದ್ಯ ಇದೀಗ ಅದನ್ನ ವಿಜಯ್ ಮಹಾಂತೇಶ್ ಅವರೇ ಬಂದ್ ಮಾಡ್ಲಿಕ್ಕೆ ಹೇಳ್ತಾರೆ, ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡ ಅವ್ರ ಹಿಂದೆ ಯಾವಾಗ ನಿಲ್ಲುತ್ತೋ ಅಲ್ಲಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡ್ತಾರೆ, ಪೊಲೀಸರು ಬರ್ತಾರೆ. ಇದೀಗ ಸ್ವಯಂ ಪ್ರೇರಿತವಾಗಿ ಕೇಸನ್ನು ಕೂಡ ದಾಖಲು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಸಾಲ ಪಡೀಲಿಲ್ಲ, ಲೋನ್ ಕಟ್ಟಲಿಲ್ಲ, ಲೋನ್ ಆಗಲೂ ಇಲ್ಲ, EMI ಮಾತ್ರ ಬಿಡಲೇ ಇಲ್ಲ. ಈಗ ಸರಿಸುಮಾರು ಸಮಯ 9 ಗಂಟೆ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಇದು ಒಂದು ಖಾಸಗಿ ಕಂಪನಿ ಫೈನಾನ್ಸ್. ಇದು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದರು. ಅಂದರೆ ನಾನು ಮಾಡಿದ್ದೀನಿ ಸಾಲ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಲೋನ್ ಆಗಿಲ್ಲ, EMI ಕಟ್ಟಿದ್ದೀನಿ, ಎಲ್ಲ ಆಗೋಗಿದೆ. ಆದರೂ ನೋಡಿ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ, ಇಲ್ಲಿ ಯಾರೂ ಇಲ್ಲ, ಎಲ್ಲ ಚೇರ್ಗಳು ಖಾಲಿ ಇದ್ದಾವೆ. ಸಮಯ 9:30 ಆಗ್ಲಿಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಮಯನ ಮೀಸಲಿಟ್ಟು ಇಲ್ಲಿ ಬಂದಿರುವಂಥದ್ದು. ಯಾರೂ ಇಲ್ಲದೆ ಇದ್ದರೂ ಕೂಡ ಅವರು ಏನಿದ್ದಾರೆ, ಸಾಲ ಕೇಳಕ್ಕೆ ಬಂದಂಥವ್ರು ಜೊತೆಗಿದ್ದಾರೆ, ಅವರು ಇಲ್ಲಿ ಕಾದು ಕುಳಿತಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಬರಲಿಲ್ಲ. ಸಾವಿರ ಜನ ಅವರೇ ಮಾತಾಡ್ಸಿ ಹೋಗ್ತೀನಿ. ಸರ್, ಇದು ಒಂದು ಕಡೆಗೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಾಲ ಕೇಳಿಕೊಂಡು ಜಾಗ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋದು ಬಡವರ ಕನಸಾಗಿರುತ್ತೆ. ಈಗ ಬಂದರೆ ಅವ್ರು ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಿರುವಂಥದ್ದು. ಸಾಲ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಸಮಸ್ಯೆ ಆಗ್ತಾ ಇತ್ತು. ಈಗ ಇವರು ಸಾಲ ಕೇಳಕ್ಕೆ ಬಂದಿದ್ದಾರೆ, ಯಾವುದೇ ಲೋನ್ ತೆಗೆದುಕೊಳ್ಳದೆ ಅವರಿಗೆ 10 ತಿಂಗಳ ಲೋನ್ EMI ಕಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಅದೇ ಈಗಾಗಲೇ ಅವರು ಮೌಖಿಕವಾಗಿ ಏನು ಹೇಳಿದ್ದಾರೆ, ಏನು ಅವ್ರಿಗೆ ಮನೆ ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತೇವೆ ಅಂತೇಳಿ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಅವರು ಹೇಳಿದ್ದಾರೆ. ಅವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದು ಚೆಕ್ಕನ್ನು ಸಹ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮುಖ್ಯ ಏನು ಅಂತಂದರೆ, ಸಾಲ ಕೊಡುವ ಪೂರ್ವದಲ್ಲಿ 10 ಕಂತು ಪ್ರತಿ ತಿಂಗಳು 47,000 ರೂಪಾಯಿ ಅಂತ ಅವರಿಂದ ವಸೂಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೆ ಅವ್ರು ಏನು ಸಾಲ ಕೊಡ್ತೇವೆ ಅಂತೀರೋ ಆ ಪ್ರಕಾರ ಸಾಲನೂ ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೇನೆಂದರೆ ರಿಜಿಸ್ಟ್ರೇಷನ್ ತೊಂದರೆನೂ ಆಗ್ತದೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಈಗ ಅವ್ರು ಯಾವುದೂ ನಮಗೆ ದಾಖಲೆ ಕೊಟ್ಟಿಲ್ಲ, ಕೇವಲ ಮೌಖಿಕವಾಗಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅವ್ರು ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಇಲ್ಲಿ ಕುಂತಿರೋದು ನೋಡಿದರೆ ಅವ್ರಿಗೇನಾದರೂ ತೊಂದರೆ ಆಗಿದೆ ಅನ್ನೋದು ಸ್ಪಷ್ಟ ಅನ್ನಿಸ್ತಾ ಇದೆ. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳು ಬರಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಇವ್ರದ್ದೇನಿದೆ ನಾವು ಕೇಸನ್ನು ತೊಗೊತೇವೆ, ತೊಗೊಂಡು ಫರ್ದರ್ ತನಿಖೆ ಮಾಡಿಬಿಟ್ಟು
ಅವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಕ್ರಮವನ್ನು ಮಾಡ್ತಾರೆ. ಸರ್ ಸಾಲ ಬಿಟ್ಬಿಡಿ, ಈ ಫೈನಾನ್ಸಲ್ಲಿ ಮಹಿಳೆ ಕೂತಿದ್ದಾರೆ, ಅಧಿಕಾರಿಗಳು ಸಿಸ್ಟಮ್ ಇದ್ದಾವೆ, ಡಾಕ್ಯುಮೆಂಟ್ ಇದ್ದಾವೆ, ಎಲ್ಲವನ್ನು ಬಿಟ್ಟು ಅಟ್ಲೀಸ್ಟ್ ಅದನ್ನು ಕೀಲಿ ಹಾಕ್ದಂಗೆ ಹೋಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ನೋಡೋಣ ಅದು ಯಾಕೆ ಹಾಗೆ ಹೋಗಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆಲ್ಲೋ ಭಯ, ಏನಾದರೂ ಪೊಲೀಸರು ಬಂದುಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಭಯದಿಂದ ಹೋಗಿರ್ಬೋದು ಅಂತ ನನ್ನ ಅಂದಾಜು ಅನ್ನಿಸ್ತದೆ. ಒಟ್ಟಾರೆ ಏನೇ ಇರಲಿ ಅದು ಪ್ರಕರಣವನ್ನು ತನಿಖೆ ಮಾಡಿಬಿಟ್ಟು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ತಗೋತೇವೆ. ಅಂದರೆ ಅವರ ವೈಯಕ್ತಿಕ ಕ್ಷಣವನ್ನು ಹೊರತು, ಅಂದರೆ ಬೆಳಗಿದ ಮಿನಿಸ್ಟರ್ ಜೊತೆಗಿದ್ರು, ಕೆಲಸ ಮಾಡ್ತಾ ಇದ್ರು, ಇಲ್ಲಿ ಸಮಸ್ಯೆ ಆಗಿದೆ ಅಂದ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಅವ್ರಿಗೆ ಏನಾಗಿದೆ ಮೌಖಿಕವಾಗಿ ನನಗೆ ಬೇಕಾಗಿತ್ತು ಅದನ್ನು ಹೇಳಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗೆ ಅದನ್ನು ಅರ್ಪಿಸುವಂಥ ಕೆಲಸ ಮಾಡ್ತೇನೆ, ಮುಂದಿನ ಕಾದು ನೋಡೋಣ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.